ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 11 ವರ್ಷಗಳ ನಂತರ HSTR ನೇಮಕಾತಿಗೆ ಅಧಿಸೂಚನೆ ಬಂತು. ಇದು 2015ರಲ್ಲಿ ಆಗಿರ್ತಕ್ಕಂಥ ನೇಮಕಾತಿ ಇತ್ತು. 11 ವರ್ಷಗಳ ನಂತರ ಬಹಳ ಚೇಂಜ್ ಮಾಡಿದ್ದಾರೆ. ಸೊ ಮೇಜರ್ ಚೇಂಜಸ್ಗಳು ಇದ್ದಾವೆ. ಸೊ ಪಿನ್ ಟು ಪಿನ್ ನಾನು ನಿಮಗೆ ನೋಟಿಫಿಕೇಷನನ್ನು ಡೀಟೇಲಾಗಿ ಹೇಳ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದ್ರಿ. ನಮ್ಮ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ದಯಮಾಡಿ ಅವುಗಳಿಗೆ ಜಾಯ್ನ್ ಆಗಿ. ಸೊ ನಿಮ್ಮ ಎಕ್ಸಾಮ್ 1, ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ನಿಮಗಾಗಿ ಪೋಸ್ಟ್ ಮಾಡ್ತಾನೆ ಹೋಗ್ತೀವಿ. ಫ್ರೀ ಆಫ್ ಚಾರ್ಜ್ ಇರ್ತದೆ. ಎಕ್ಸಾಮ್ಗೆ ಬರ್ತಕ್ಕಂಥ ಮೋಸ್ಟ್ ಯೂಸ್ಫುಲ್ ಕಂಟೆಂಟನ್ನು ಮಾತ್ರ ಕೊಡ್ತೀನಿ. ಡೀಟೇಲಾಗಿ ನಾನು ನಿಮಗೇನು ಹೇಳೋದಿಲ್ಲ, ಅಷ್ಟು ಸಮಯ ನನ್ನ ಕಡೆ ಇಲ್ಲ. ಬಟ್ ಕನ್ನಡ, ಇಂಗ್ಲೀಷ್, ಆಮೇಲೆ ಆರ್ಟ್ಸ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ತುಂಬ ಚೆನ್ನಾಗಿದ್ದಾವೆ, ಸೈನ್ಸ್ಗೂ ಇದ್ದಾವೆ. ಅವುಗಳನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೋಡುವ ಈ ಡೀಟೇಲ್ ನೋಟಿಫಿಕೇಷನ್ ಇಷ್ಟು ನೋಡಿದ್ರೆ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗ್ತದೆ. ಎಲ್ಲರೂ ಕೂಡ ಈ ಥರದ್ದೊಂದು ಪ್ರಿಂಟೌಟ್ ಮಾಡ್ಕೊಂಡು ಇಡಿ. ಯಾಕಂದ್ರೆ ರಿಟೈರ್ಮೆಂಟ್ ಆಗುವವರೆಗೂ ಕೂಡ ನಿಮ್ಮ ನೋಟಿಫಿಕೇಷನು, ಅಪ್ಲಿಕೇಶನ್ ಕಾಪಿ, OMR ಸೀಟು, ಹಾಲ್ ಟಿಕೆಟು, ಅಪಾಯಿಂಟ್ಮೆಂಟ್ ಆರ್ಡರ್ ಎಲ್ಲವೂ ಇಟ್ಕೊಳ್ಳೇಬೇಕು. ಯಾವಾಗ ಯಾವ ಹಂತದಲ್ಲಿ ಕೋರ್ಟಿಗೆ ಹೋಗ್ತದೆ, ಏನಾಗ್ತದೆ ಅಂತ ಗೊತ್ತಿಲ್ಲ. ಸೊ ಅದಕ್ಕಾಗಿ ನಿಮಗೆ ಹೀಗೆ ಸೆಕ್ಯೂರ್ ಏನಂದರೆ ಈ ಥರದೊಂದು ಪ್ರಿಂಟೌಟನ್ನು ನೇಮಕಾತಿ ಆಗೋರು ಎಲ್ಲರೂ ಕೂಡ ಇಟ್ಕೊಡ್ರಿ. ಫಸ್ಟ್ ಡೇಟ್ ನೋಡ್ಕೊಡ್ರಿ. ಸೊ ಡೇಟ್ ಬಂದುಬಿಟ್ಟು ಏನಿದೆಪ್ಪ ಅಂತಂದರೆ 10/8ಕ್ಕೆ ಅರ್ಜಿ ಸ್ಟಾರ್ಟ್ ಆಗುತ್ತೆ. ನೋಟಿಫಿಕೇಷನ್ ಮಾಡಿದ್ದಾರೆ, ಗೆಜೆಟ್ ಮಾಡಿದ್ದಾರೆ. 18/8ಕ್ಕೆ ಅರ್ಜಿ ಪ್ರಾರಂಭ ಮಾಡಿದ್ದಾರೆ. 7/9ಕ್ಕೆ ಅರ್ಜಿ ಮುಗೀತದ. ಓಕೆ, ಇದನ್ನು ಆನ್ಲೈನ್ ಮೂಲಕವೇ ಹಾಕಬೇಕು. ಸೊ ಹೇಳಿದ್ದಾರೆ, ಈ ನೇಮಕಾತಿ ನಿಯಮಗಳು ಸರ್ಕಾರದಿಂದ ಹೊರಡಿಸ್ತಕ್ಕಂಥ ಕಾಲಕ್ಕೆ ಆದೇಶಗಳಿಗೆ ಬದಲಾವಣೆಗೆ ಒಳಪಟ್ಟಿದೆ. ಪೋಸ್ಟ್ಗಳ ಸಹಿತ ಕೂಡ ಏನಾಗ್ಬೋದು, ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ಒಟ್ಟು ಕಾಲಪ್ ಮಾಡಿರ್ತಕ್ಕಂಥ ಪೋಸ್ಟ್ ಇದ್ದಾವೆ. ಕನ್ನಡ ಲ್ಯಾಂಗ್ವೇಜ್ 192, ಇದು ಬೆಳಗಾವಿ ಡಿವಿಷನ್ದಿದೆ. ಸೊ ಎಲ್ಲ ನೋಟಿಫಿಕೇಷನ್ ಸೇಮ್ ಇದೆ, ಪೋಸ್ಟ್ ಅಷ್ಟೇ ಚೇಂಜ್ ಇರ್ತದೆ. ಇಂಗ್ಲೀಷ್ 205 ಇದೆ. ಆರ್ಟ್ಸ್ ಟೀಚರ್ ಕನ್ನಡ ಮೀಡಿಯಂ 90, ಆರ್ಟ್ಸ್ ಟೀಚರ್ ಇಂಗ್ಲೀಷ್ ಮೀಡಿಯಂ 134, ಬಯೋಸೈನ್ಸ್ ಕನ್ನಡ ಮೀಡಿಯಂ 75, ಬಯೋಸೈನ್ಸ್ ಇಂಗ್ಲೀಷ್ ಮೀಡಿಯಂ 91. ಓವರಾಲ್ 787 ಪೋಸ್ಟ್ ಇದೆ. ಫಿಸಿಕಲ್ ಎಜುಕೇಷನ್ ಟೀಚರ್ 44 ಇದೆ. ಸೊ ಟೋಟಲಿ 831 ಪೋಸ್ಟ್ ಇದ್ದಾವೆ. ಎಸ್, ಈಗ ಮುಂಚೆ ನೋಡೋದಾದರೆ ಫಸ್ಟ್ ಆಫ್ ಆಲ್ ನೀವು ನೆನಪಿಟ್ಕೊಳ್ಬೇಕು, ಅಪ್ಲಿಕೇಶನನ್ನು ಇದು ಕೇವಲ ಆನ್ಲೈನ್ ಮೋಡಲ್ಲಿ ಹಾಕಬೇಕು. school.education.kr.nic.in ಅಲ್ಲಿ ನಿಮ್ಮದೇ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಕ್ರಿಯೇಟ್ ಮಾಡ್ಕೊಂಡ ನಂತರ ಆ ಯೂಸರ್ ನೇಮ್, ಪಾಸ್ವರ್ಡು ಮತ್ತು ಅಪ್ಲಿಕೇಶನ್ ಕಾಪಿಯನ್ನು ಈ ಪ್ರಕ್ರಿಯೆ ಇರುವವರೆಗೂ ಕೂಡ ನೀವು ಏನು ಮಾಡಬೇಕು, ಸೇಫಾಗಿ ಅದನ್ನು ಸೆಕ್ಯೂರ್ ಆಗಿ ಇಡಲೇಬೇಕು. ಓಕೆ, ಅಪ್ಲಿಕೇಶನ್ ಹಾಕಿದ ನಂತರ ಇದರ ಫೀ ಪೇಮೆಂಟನ್ನು ಆನ್ಲೈನ್ ಮೂಲಕ, ಅದು ಇಂಟರ್ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬ್ಯಾಂಕ್ ಚಲನ್ ಮೂಲಕ ನೀವೇನು ಮಾಡಬೇಕು, ಪಾವತಿಯನ್ನು ಮಾಡಬೇಕು. ಒಂದು ಸಾರಿ ಪೇ ಮಾಡಿದರೆ ಅದನ್ನು ಯಾವುದೇ ಕಾರಣಕ್ಕೂ ಬೇರೆ ಹುದ್ದೆಗಳಿಗೆ ಅಥವಾ ಬೇರೆ ಯಾವುದೇ ನೇಮಕಾತಿಗಳಿಗೆ ಮರು ಹೊಂದಾಣಿಕೆ ಮಾಡೋದಿಲ್ಲ ಅಂತ ಅವ್ರು ಏನು ಮಾಡಿದ್ದಾರೆ, ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಒಂದು ವಿಶೇಷ ಏನಂತಂದರೆ, ಈ ಒಂದು ಅಪ್ಲಿಕೇಶನಲ್ಲಿ 3 ವೃಂದ ಇದ್ದಾವೆ. PST ಇದೆ, GPT ಇದೆ, HST ಇದೆ. ನೀವು ಸಂಬಂಧಪಟ್ಟಂತೆ ವಿದ್ಯಾರ್ಥಿಯನ್ನು ಹೊಂದಿದ್ದೇ ಆದರೆ ಸೊ ಒಂದೇ ವೃದ್ಧೆಯಲ್ಲಿ 3 ವೃಂದಕ್ಕೂ ನೀವೇನು ಮಾಡ್ಬೋದು, ಅರ್ಜಿಗಳನ್ನು ಹಾಕ್ಬೋದು ಅಂತ ಅವ್ರು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಓಕೆ, ಈ ನೇಮಕಾತಿ ನಿಯಮಗಳು 10/8/2026 ಹೊರಡಿಸಿರ್ತಕ್ಕಂಥ ವಿಶೇಷ ನೇಮಕಾತಿ ನಿಯಮಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಯನ್ನು ನೀವು ಹೊಂದಬೇಕು. ನೆನಪಿಟ್ಕೊಡ್ರಿ, ಒಂದು ವೃಂದದ ಒಂದು ಹುದ್ದೆಗೆ ಒಂದು ಜಿಲ್ಲೆಯಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು. ಫಾರ್ ಎಕ್ಸಾಂಪಲ್, ಈಗ HSTR ಅಲ್ಲಿ ನೀವು ಆರ್ಟ್ಸ್ ಹಾಕ್ತಾ ಇದ್ದೀರಂತ ತಿಳ್ಕೊಡ್ರಿ. ಆರ್ಟ್ಸ್ ಏನು ಬೆಳಗಾವಿ ಡಿವಿಷನಲ್ಲಿ ಆರ್ಟ್ಸನ್ನು ಅಪ್ಲಿಕೇಶನ್ ಮಾಡ್ತಾ ಇದ್ದರೆ ನೀವು ಮೈಸೂರು, ಗುಲ್ಬರ್ಗಾದಲ್ಲಿ ಏನು ಮಾಡುವಂಗಿಲ್ಲ, ಬೆಂಗಳೂರಲ್ಲಿ ಅಪ್ಲಿಕೇಶನ್ ಮಾಡುವಂಗಿಲ್ಲ. ಬಟ್ ಇಲ್ಲಿ ಬೆಳಗಾವಿಯಲ್ಲಿ ಆರ್ಟ್ಸ್ ಹಾಕಿ ನೀವು ಬೆಳಗಾವಿ, ಗುಲ್ಬರ್ಗ, ಮೈಸೂರಲ್ಲಿ ಏನು ಮಾಡ್ಬೋದು, ಕನ್ನಡ ಲ್ಯಾಂಗ್ವೇಜ್, ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಹಾಕ್ಬೋದು. ಬಟ್ ಒಂದೇ ಕೇಡರನ್ನು ಬೇರೆ ಯಾವುದೇ ವಿಭಾಗಕ್ಕೂ ಕೂಡ ಹಾಕುವಂಗಿಲ್ಲ ಅಂತ ಹೇಳಿದ್ದಾರೆ. ಬೇರೆ ಬೇರೆ ವೃಂದಗಳನ್ನು ನೀವು ಬೇರೆ ಬೇರೆ ಏನು ಮಾಡ್ಬೋದು, ಡಿಸ್ಟಿಕ್ಗೆ, ಡಿವಿಷನ್ಗೆ ಹಾಕ್ಬೋದು ಅಂತ ಹೇಳಿದ್ದಾರೆ. ಓಕೆ, ಅದೇ ಒಂದು ಅವ್ರು ಏನು ಮಾಡಿದ್ದಾರೆ ಅಂದರೆ ಕೊಟ್ಟಿದ್ದಾರೆ. ಇಲ್ಲಿ ಹೇಳಿದ್ದಾರೆ, ಪ್ರೌಢಶಾಲಾ ಸಹ ಶಿಕ್ಷಕರ AM, ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಗ್ರೇಡ್ 1 ಹುದ್ದೆಗಳ ನೇಮಕಾತಿಗೆ ಒಂದು ವೃಂದಕ್ಕೆ ಒಂದು ವಿಭಾಗದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು. ಓಕೆ, ಆದರೆ ಒಂದು ವಿಭಾಗದಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃಂದದ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ ಬೇರೆ ಬೇರೆ ವೃಂದಕ್ಕೆ ಬೇರೆ ಬೇರೆ ವಿಭಾಗದಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಸೊ ಬೇರೆ ಬೇರೆ ಕೇಡರ್, ಈಗ ನಾನು ನಿಮ್ಗೆ ಹೇಳಿದ್ದೆ, ಕನ್ನಡ ಲ್ಯಾಂಗ್ವೇಜನ್ನು ಬೆಳಗಾವಿಯಲ್ಲಿ ಬರಿತಾ ಇದ್ದೀರಾ ಅಂತಂದರೆ ಸೊ ನೀವು ಬೇರೆ ಮೈಸೂರು, ಕಲಬುರಗಿ ಮತ್ತು ಬೆಂಗಳೂರಲ್ಲಿ ಕನ್ನಡ ಅಪ್ಲೈ ಮಾಡೋ ಹಾಗೆ ಇಲ್ಲ. ಬಟ್ ಬೆಳಗಾವಿಯಲ್ಲಿ ಕನ್ನಡ ಹಾಕಿ ಮೈಸೂರು, ಕಲಬುರಗಿ, ಬೆಂಗಳೂರಲ್ಲಿ SS ಅನ್ನು ಆರ್ಟ್ಸ್ ಟೀಚರನ್ನು ಅಪ್ಲೈ ಮಾಡ್ಬೋದು. ಅದನ್ನು ಅವ್ರು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಎಸ್, ಈ ನೆಕ್ಸ್ಟ್ ಬರೋಣ. ಮುಂದೆ ಇರ್ತಕ್ಕಂಥದ್ದು ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿ ಅರ್ಜಿಗಳನ್ನ ಆನ್ಲೈನ್ ಮೂಲಕ ಹಾಕಬೇಕು. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟು, ಆಮೇಲೆ ಸ್ಟಾರ್ಟಿಂಗ್ ಡೇಟ್ ಕೊಟ್ಟಿದ್ದಾರೆ. ಫೀ ಇದೆ. ಒಂದು ಕೇಡರಲ್ಲಿ ನೀವು ಒಂದೇ ಹುದ್ದೆಗೆ ಹಾಕಬೇಕಾದ್ರೆ 750,
ಒಂದೇ ವೃಂದದ 2 ಹುದ್ದೆಗೆ ಹಾಕಬೇಕಾದ್ರೆ 1125. ಇದು ಕೇವಲ HSTR ಅಲ್ಲಿ ನೀವು ಲ್ಯಾಂಗ್ವೇಜ್ ಕನ್ನಡ ಅಷ್ಟೇ 750, ಕನ್ನಡ ಜೊತೆಗೆ ಆರ್ಟ್ಸ್ ಇದ್ದರೆ 1125. ಮತ್ತು GPT ಬರೋದಿಲ್ಲ, GPT ಬೇರೆ ವೃಂದ. ಇದು ಒಂದೇ ವೃಂದ ಅಂತಂದರೆ PST ಅನ್ನೋದು ಒಂದು ವೃಂದ, ಓಕೆ. GPT ಅನ್ನೋದು ಒಂದು ವೃಂದ, HST ಅನ್ನೋದು ಒಂದು ವೃಂದ. ಪ್ರಾಥಮಿಕ ಶಾಲಾ ಶಿಕ್ಷಕರು, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು ಇದು ಇದೆ, ಓಕೆ. ಅದನ್ನು ನೆನಪಿಟ್ಕೊಡ್ರಿ. ಒಂದು ಹುದ್ದೆಗೆ 750, 1125, GM 2A 2B 3A SC ST ಕ್ಯಾಟಗರಿ 1, ಆಮೇಲೆ ಎಕ್ಸ್ ಸರ್ವಿಸ್ ಮೆನ್ನು, ಆಮೇಲೆ ಅಂಗವೈಕಲ್ಯತೆ ಉಳ್ಳವರು, ತೃತೀಯ ಲಿಂಗಿಗಳು. ಒಂದು ಹುದ್ದೆ 500, ಒಂದಕ್ಕಿಂತ ಹೆಚ್ಚು 750. ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ಪೇ ಸ್ಕೇಲ್ ಚೆನ್ನಾಗಿದೆ, 54,175 ಸ್ಟಾರ್ಟಿಂಗ್ ಇದೆ. ನಿಯರ್ ಆಫ್ ನಿಮಗೆ 55ದಿಂದ 60,000ವರೆಗೆ ಸ್ಯಾಲ್ರಿ ಏನಾಗ್ತದಪ್ಪ ಬರ್ತದೆ. ವೇತನ ಏನಿಲ್ಲ, ವೇತನ ಚೆನ್ನಾಗೇ ಇದೆ. ಏಜ್ ಇದೆ ನೋಡಿ, ಸಾಮಾನ್ಯ ವರ್ಗ 40, 2A 2B 3B 43, SC ST ಕ್ಯಾಟಗರಿ 1 ವಿಶೇಷ ಚೇತನವುಳ್ಳ ಅಭ್ಯರ್ಥಿಗಳಿಗೆ 45 ವರ್ಷದ ವಯೋಮಾನವನ್ನು ಏನು ಮಾಡಿದ್ದಾರೆ, ಇಟ್ಟಿದ್ದಾರೆ, ಓಕೆನಾ. ಇನ್ನು ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂತಂದರೆ ಇವೆಲ್ಲವುಗಳನ್ನು ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು ಕೆಳಕಂಡ ಸಾಮಾನ್ಯ ಅರ್ಹತೆಗಳನ್ನು ಹೊಂದಿರಬೇಕು. ಲಾಸ್ಟ್ ಡೇಟಲ್ಲಿ ಎಲ್ಲ ಫುಲ್ಫಿಲ್ ಇರಬೇಕು, ಓಕೆನಾ. ಇದೊಂದು ಹೊಸದಿದೆ ನೋಡಿ, ಇದು ಲಾಸ್ಟ್ ಇರಲಿಲ್ಲ. ಏನಂದರೆ ಪ್ರತಿ ಪೇಪರಲ್ಲಿ ನೀವೇನು ಮಾಡಬೇಕು, ಮಿನಿಮಮ್ 35% ತೆಗಿಲೇಬೇಕು. ಸೊ 100ಕ್ಕೆ 35 ಅಂಕ ತೆಗಿಲೇಬೇಕು. ಅದು ಪೇಪರ್ 1ನಲ್ಲಿನೂ 35, ಪೇಪರ್ 2ದಲ್ಲಿ ಒಂದರಲ್ಲಿ ಔಟ್ ಆಫ್ 100ಗೆ 90, ಒಂದರಲ್ಲಿ 20 ಇದ್ದರೆ ನೀವು ನಾಟ್ ಕ್ವಾಲಿಫೈಡ್. ಸೊ ಪ್ರತಿ ಪೇಪರಲ್ಲಿ ಮಿನಿಮಮ್ 35 ತೆಗಿಲೇಬೇಕು ಅಂತಕ್ಕಂಥದ್ದು ಹೊಸ ನಿಯಮ ಇದೆ, ಓಕೆ. ಕ್ವಾಲಿಫಿಕೇಷನ್ ನೋಡೋದಾದರೆ ಕನ್ನಡ ಲ್ಯಾಂಗ್ವೇಜ್ದವರಿಗೆ ಪದವಿ ಅಂತ ಹೇಳಿದರೆ ಓನ್ಲಿ ಗ್ರ್ಯಾಜುಯೇಷನ್, ಅಂಡರ್ ಗ್ರ್ಯಾಜುಯೇಷನ್, BA, ಇದಕ್ಕೆ PG ಇಲ್ಲ. ನೆನಪಿಟ್ಕೊಡ್ರಿ, ಭಾಳ ಜನ ಕಮೆಂಟ್ ಮಾಡ್ತಾ ಇದ್ರಿ. ಯಾವಾಗ MA ಅಂತಂದ್ರೆ ಡಿಗ್ರಿಯಲ್ಲಿ ನಿಮ್ಮದು ಆಪ್ಷನಲ್ ಕನ್ನಡ ಇರಲಿಲ್ಲ ಅಂದರೆ ನೀವು MA ಕನ್ನಡ ಆಗಬೇಕು, ಓಕೆ. BAದಲ್ಲಿ ಆಪ್ಷನಲ್ ಕನ್ನಡ ಇದ್ದರೆ ಇಟ್ಸ್ ಓಕೆ ಇನಫ್. ಬಟ್ BAದಲ್ಲಿ ನಿಮ್ಮದು ಆಪ್ಷನಲ್ ಕನ್ನಡ ಇರಲಿಲ್ಲ ಅಂದರೆ ನೀವು ಕನ್ನಡ ಲ್ಯಾಂಗ್ವೇಜ್ ಟೀಚರ್ ಆಗಬೇಕಾದ್ರೆ MA ಕನ್ನಡ ಆಗಿರಬೇಕು, B.Ed ಆಗಿರಬೇಕು. B.Edದಲ್ಲಿನೂ ಕೂಡ ನಿಮ್ಗೆ ಏನು ಮಾಡಿದ್ದಾರೆ ಅಂದರೆ ಟೀಚಿಂಗ್ ಮೆಥಡ್ ಇರಲೇಬೇಕು. ಅದೇ ಬೋಧನಾ ವಿಧಾನ ಅಂತ ಹೇಳಿದ್ದಾರೆ, ಟೀಚಿಂಗ್ ಮೆಥಡನ್ನು ಇರಲೇಬೇಕು. ಇಂಗ್ಲೀಷು ಸೇಮ್ ಅದ. ನೀವು BAದಲ್ಲಿ ಆಪ್ಷನಲ್ ಇಂಗ್ಲೀಷ್ ಕಲ್ತಿರಬೇಕು. ಆಪ್ಷನಲ್ ಇಂಗ್ಲೀಷ್ ಇರದೇ ಇತ್ತಂದರೆ MAದಲ್ಲಿ ಇಂಗ್ಲೀಷ್ ಆಗಬೇಕು, B.Ed ಆಗಿರಬೇಕು. B.Edದಲ್ಲಿನೂ ಕೂಡ ಇಂಗ್ಲೀಷ್ ಟೀಚಿಂಗ್ ಮೆಥಡಾಲಜಿ ತೊಗೊಂಡಿರಲೇಬೇಕು. SS ಇದೆ. SS ಅಲ್ಲಿ ಏನಿದೆ ಅಂದರೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಸೋಷಿಯಾಲಜಿಯಲ್ಲಿ 2 ವಿಷಯವನ್ನು ಓದಿರಲೇಬೇಕು. ಆಮೇಲೆ B.Ed ಆಗಿರಬೇಕು. ಇನ್ ಕೇಸ್ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಏನಾದರೂ ಇತ್ತಂದರೆ ಇಲ್ಲಿ ಒಂದಿಷ್ಟು ಕೊಟ್ಟಿದ್ದಾರೆ ನೋಡಿ. ನಿಂದು ಡಿಗ್ರಿ ಏನಾಗಿರಬೇಕು, ಆ ಮೀಡಿಯಮಲ್ಲೇ ಆಗಿರಬೇಕು. ಅಥವಾ ಯಾವ ಅಭ್ಯರ್ಥಿಯು ಸದರಿ ಭಾಷೆಯನ್ನು ಪದವಿ ಹಂತದಲ್ಲಿ ವ್ಯಾಸಂಗ ಮಾಡಿರೋದಿಲ್ಲವೋ ಅಂಥ ಅಭ್ಯರ್ಥಿ SSLCಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಪೂರೈಸಿರ್ತಕ್ಕದ್ದು. ಸೊ ಯಾರ್ದು ಡಿಗ್ರಿ ಆಗಿಲ್ಲಲ್ಲ, ಪದವಿ ಹಂತದಲ್ಲಿ ವ್ಯಾಸಂಗ ಮಾಡಿಲ್ಲ, ಅವ್ರು ಏನು ಮಾಡ್ಬೋದು, SSLCಯಲ್ಲಿ ಆ ಭಾಷೆಯನ್ನು ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ನೀವೇನು ಮಾಡಿರಬೇಕು, ಓದಿರಬೇಕು ಅಂತ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಇತ್ತು, ಓಕೆನಾ. ಇನ್ನು ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ಇದೆ, ಜೀವಶಾಸ್ತ್ರ ಇದೆ. ಸೊ ನೋಡಿ, ಬಯೋಸೈನ್ಸಲ್ಲಿ ಕಂಪಲ್ಸರಿ ರಸಾಯನಶಾಸ್ತ್ರ ಇರಬೇಕು. ಅದ್ರ ಜೊತೆಗೆ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಜೈವಿಕ ತಂತ್ರಜ್ಞಾನ, ತಳಿಶಾಸ್ತ್ರ, ಆಹಾರ ವಿಜ್ಞಾನ, ಮೀನುಗಾರಿಕೆ, ಕೈಗಾರಿಕಾ ಮೀನುಗಾರಿಕೆ, ಜೀವ ರಸಾಯನಶಾಸ್ತ್ರ ಇರಬೇಕು. B.Ed ಆಗಿರಬೇಕು, ಓಕೆ. ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ನೆಕ್ಸ್ಟ್ ಏನು ಕೊಟ್ಟಿದೆ ಅಂದರೆ P ಎಜುಕೇಷನ್ ಇದೆ. ಫಿಸಿಕಲ್ ಎಜುಕೇಷನ್ ಟೀಚರ್ ಅವ್ರದ್ದು ಕೂಡ ಅಗದಿ ಸಿಂಪಲ್ ಇತ್ತು, ಅದೇನು ಭಾಳಷ್ಟು ಚೇಂಜಸ್ ಇಲ್ಲ, ಓಕೆ. ಎಲ್ಲ ಎಕ್ಸಾಮ್ ಆದಮೇಲೆ ಏನು ಮಾಡ್ತಾರೆ, 1:2 ಲಿಸ್ಟ್ ಬಿಡ್ತಾರೆ. ಸೊ 1:2 ಲಿಸ್ಟ್ ಬಿಟ್ಟಿದ ನಂತರ ಇಲ್ಲೊಂದು ಏನು ಮಾಡಿದ್ದಾರೆ ಅಂತಂದರೆ, ಈಗ ನೀವು ಕನ್ನಡನೂ ಅಪ್ಲೈ ಮಾಡಿದ್ದೀರಿ, ಆರ್ಟ್ಸು ಅಪ್ಲೈ ಮಾಡಿದ್ದೀರಿ. ಸೊ 2 ಹುದ್ದೆಯಲ್ಲಿ ಆಯ್ಕೆಯಾಗಿದ್ದಾರೆ. ಅವಾಗ ನೀವೇನು ಮಾಡಬೇಕಪ್ಪ ಅಂದರೆ ಒಂದು ಹುದ್ದೆಯನ್ನು ಬಿಟ್ಕೊಡ್ಬೇಕು. ಅದಕ್ಕಾಗಿ ನೋಟರೈಸ್ಡಿಂದ ಮುಚ್ಚಳಿಕೆ ಪತ್ರವನ್ನು ಕೊಡಬೇಕು. ಇನ್ ಕೇಸ್ ನಾನು ಕನ್ನಡದಲ್ಲಿ ಸೆಲೆಕ್ಷನ್ ಆಗಿದ್ದೀನಿ, ಹಿಸ್ಟ್ರಿ ಬೇಡ ಅಂತ ಕೊಡಬೇಕು. ಇನ್ ಕೇಸ್ ನೀವು ಮುಚ್ಚಳಿಕೆ ಪತ್ರ ಕೊಡದೇ ಇದ್ದರೆ ನೀವು ಅರ್ಜಿ ಹಾಕುವಾಗ ಯಾವ ಹುದ್ದೆಗೆ ಮೊದಲ ಆದ್ಯತೆ ಕೊಟ್ಟಿದ್ದೀರಲ್ಲ ಅದಕ್ಕೆ ಏನು ಮಾಡ್ತಾರೆ, ಸೆಲೆಕ್ಟ್ ಮಾಡಿ ಬೇರೆ ಪೋಸ್ಟನ್ನು ಏನು ಮಾಡ್ತಾರೆ, ಅವರು ತೆಗಿತಾರೆ. ಸೊ ಅದು ಇತ್ತು. ಇನ್ನು ನೆಕ್ಸ್ಟ್ ಇದು ಒಂದು ವಿಶೇಷ ಇದೆ ನೋಡಿ, ಯಾರು ರಿಸರ್ವೇಷನನ್ನು ಕ್ಲೇಮ್ ಮಾಡ್ತೀರಿ, SC ST ಕ್ಯಾಟಗರಿ 1, 2A 2B 3B ಜೊತೆಗೆ ಸಮತಳ ಮೀಸಲಾತಿ ಅದರಲ್ಲಿ ಇದ್ದರೂ ಕೂಡ ಇವೆಲ್ಲವುಗಳನ್ನು ನೀವೇನು ಮಾಡಿರ್ತೀರಿ, ಅಪ್ಲಿಕೇಶನಲ್ಲಿ ಹಾಕ್ತೀರಿ. ಬಟ್ ನೀವೇನು ಮಾಡ್ತೀರಿ, ಆಯ್ಕೆ ಪಟ್ಟಿಯಲ್ಲಿ GM ಅಲ್ಲಿ ಹಾಕ್ತೀರಿ. ಆವಾಗೂ ನೀವೇನು ಮಾಡಬೇಕು, ನಿಮ್ಮ ಜಾತಿ, ಆದಾಯ ಮತ್ತು ಸಮತಲ ಮೀಸಲಾತಿಯ ಸಿಂಧುತ್ವ ಕೊಡಲೇಬೇಕು. ಇಲ್ಲ ನಾನು ರಿಸರ್ವೇಷನ್ ಕ್ಲೇಮ್ ಮಾಡೀನಿ, GM ಅಲ್ಲಿ ಆಗಿನಿ ಅಂತ ಏನಿಲ್ಲ. ನೀವು ಏನು ಮಾಡಬೇಕು, ನೀವು ಸರ್ಟಿಫಿಕೇಟನ್ನು ನೀವು ಅಪ್ಲೈ ಮಾಡುವಾಗ ನಿಮ್ಮ ರಿಸರ್ವೇಷನ್ ಇತ್ತಂದ್ರೆ ನೀವು ಅಪಾಯಿಂಟ್ಮೆಂಟ್ ಆದರೂ ಕೂಡ ನೀವೇನು ಮಾಡಬೇಕು, ನಿಮ್ಮ ಕನ್ಸರ್ನ್ ಆಗಿರ್ತಕ್ಕಂಥ ಸಿಂಧುತ್ವ ಕೊಡಲೇಬೇಕು ಅಂತ ಹೇಳಿದ್ದಾರೆ. ಮೆರಿಟ್ ಇದೆ, CET 85%, ಗ್ರ್ಯಾಜುಯೇಷನ್ 13, B.Ed ಇರೋದು 2%, ಓಕೆ. ಸೊ ಇಷ್ಟು ಇರ್ತಕ್ಕಂಥದ್ದು. ಆಮೇಲೆ ಜಾತಿ ಪ್ರಮಾಣ ಪತ್ರಗಳನ್ನು SC ST ಅವರು ಏನು ಮಾಡಬೇಕು, ನಮೂನೆ D, ಕ್ಯಾಟಗರಿ 1 ನಮೂನೆ E,
ಆಮೇಲೆ 2A 2B ಥರ್ಡ್ ಬಿ ಅವರು ಏನು ಮಾಡಬೇಕು, ನಮೂನೆ ಎಫ್ನಲ್ಲಿನೇ ಕೊಡಬೇಕು. ಓಕೆ, ಆಮೇಲೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಕಂಪಲ್ಸರಿ ಈ ಮೀಸಲಾತಿ ಪ್ರಮಾಣಗಳನ್ನು ಉದ್ಯೋಗದ ಮೀಸಲಾತಿಗಾಗಿಯೇ ಪಡಿಬೇಕು. ಶಿಕ್ಷಣದ ಮೀಸಲಾತಿಗಾಗಿ ಕೆಲವರು ಏನು ಮಾಡಿದ್ದಾರೆ ಅಂದರೆ ಪಡೆದಿದ್ದಾರೆ, ಅದನ್ನು ಅವ್ರು ಏನು ಮಾಡೋದಿಲ್ಲ, ವ್ಯಾಲಿಡ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅದು ಒಂದು ಕೂಡ ನೆನಪಿನಲ್ಲಿ ಇಟ್ಕೊಡ್ರಿ. ಇನ್ನು ಮುಖ್ಯವಾಗಿ ಏನಾಗಿದೆ ಅಂತಂದರೆ ವಿಶೇಷವಾಗಿ ಇದು ಮೀಸಲಾತಿ ಬಗ್ಗೆನೂ ಕೂಡ ನಾನು ಏನು ಹೇಳಿದ್ದೀನಿ, ಎಲ್ಲ ಪ್ರಮಾಣ ಪತ್ರಗಳು ವಿಶೇಷವಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಕೊನೆಯ ದಿನಾಂಕದ ಒಳಗಡೆ ಇರಬೇಕು. ಇನ್ ಕೇಸ್ ಲಾಸ್ಟ್ ಡೇಟ್ ನಂತರ ನೀವು ಏನಾದರೂ ತೊಗೊಂಡಿದ್ರೆ ಕಂಪಲ್ಸರಿ ಅವು ಏನು ಮಾಡ್ತಾರೆ ಅಂದರೆ ಇನ್ವ್ಯಾಲಿಡ್. ಸೊ ಅವುಗಳನ್ನು ಏನು ಮಾಡ್ತಾರೆ, ವ್ಯಾಲಿಡಿಟಿಯನ್ನು ಏನು ಮಾಡ್ತಾರೆ ಅಂತಂದರೆ ತೆಗಿತಾರೆ, ಅವುಗಳನ್ನು ಕನ್ಸಿಡರ್ಡೇ ಮಾಡೋದಿಲ್ಲ. ಇದು ಸಮತಲ ಮೀಸಲಾತಿ ಇತ್ತು. ಯಾವ ಆರ್ಡರ್ ಪ್ರಕಾರ ನಿಮ್ಮ ಸರ್ಟಿಫಿಕೇಟ್ ಇರಬೇಕಂತ ಹೇಳಿದ್ದಾರೆ, ಆ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತೆ ನೀವೇನು ಮಾಡಿ ಅಂತಂದರೆ ಡಾಕ್ಯುಮೆಂಟ್ಸ್ಗಳನ್ನು ಸೆಟ್ ಮಾಡಿಕೊಡ್ರಿ. ಎಕ್ಸ್ ಸರ್ವಿಸ್ ಮ್ಯಾನ್ ಇದೆ, ರೂರಲ್ ಇದೆ, HMದು BO ಅವ್ರದ್ದು ಸಿಗ್ನೇಚರ್ ಆಗಬೇಕು, 1 to 10 ಕಂಪಲ್ಸರಿ ಓದಿರಬೇಕು. ಇಲ್ಲೊಂದು ಹೊಸದು ಹೇಳಿದ್ದಾರೆ, ನೀವು ಇನ್ ಕೇಸ್ GM ರೂರಲಲ್ಲಿ ಸೆಲೆಕ್ಷನ್ ಆಗಿದ್ದೀರಿ, ಓಕೆ, ಬಟ್ ನಿಮ್ದು ಏನಾಗ್ತದಪ್ಪ ಅಂದ್ರೆ ರೂರಲ್ ಸರ್ಟಿಫಿಕೇಟ್ದು ವ್ಯಾಲಿಡಿಟಿ ನೈಜತೆ ಬರೋದಿಲ್ಲ. ಆವಾಗ ನೀವು ನಮಗೆ ರೂರಲ್ ಬೇಡ ಸರ್, ನಮಗೆ OT ಕೊಡಿ, ವುಮನ್ ಕೊಡಿ, ಕನ್ನಡ ಕೊಡಿ, ಎಕ್ಸ್ ಸರ್ವಿಸ್ ಮೆನ್ ಕೊಡಿ, ಟ್ರಾನ್ಸ್ಜೆಂಡರ್ ಕೊಡಿ ಅಂತ ಹೇಳುವಂಗಿಲ್ಲ. ಒಂದ್ಸರಿ GM ರೂರಲ್ ಆದರೆ ಅದರದೇ ನೀವೇನು ಮಾಡಬೇಕು, ವ್ಯಾಲಿಡಿಟಿ ಕೊಡಬೇಕು. ಇದನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಮಾಡೋದೇ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಒಂದು ವಿಶೇಷವಾಗಿರ್ತಕ್ಕಂಥ ನಿಯಮ ಇತ್ತು, ಅದನ್ನು ಕೂಡ ತಾವುಗಳು ನೋಡ್ಕೊಡ್ರಿ. ಸಿಂಧುತ್ವ ಪ್ರಮಾಣ ಪತ್ರದ್ದು ಕೂಡ ನಾವು ಹೇಳಿದ್ದೀವಿ, ರೂರಲ್ದು ಹೇಳಿದ್ದೀವಿ. ಕನ್ನಡ ಮಾಧ್ಯಮ 1 to 10 ಆಗಿರಬೇಕು, HM ಮತ್ತು BO ಅವ್ರ ಸಿಗ್ನೇಚರ್ ಆಗಿರಬೇಕು. ಆಮೇಲೆ ಅಂಗವಿಕಲತೆ ಪ್ರಮಾಣ ಪತ್ರಗಳನ್ನು ನೋಡ್ಕೊಡ್ರಿ, ಅದು ಕೂಡ ಇಂಪಾರ್ಟೆಂಟ್ ಇತ್ತು. YN ಯೋಜನಾ ನಿರಾಶ್ರಿತರ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ತೃತೀಯ ಲಿಂಗದ ಅಭ್ಯರ್ಥಿಗಳು ಜಿಲ್ಲಾಧಿಕಾರಿಗಳಿಂದ, ಓಕೆ, ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ರಿಂದ ಪಡೆದಿರ್ತಕ್ಕಂಥ ಪ್ರಮಾಣ ಪತ್ರವನ್ನು ಏನು ಮಾಡಬೇಕಾಗ್ತದೆ, ಕೊಡಬೇಕಾಗ್ತದೆ. ಅದು ಇಂಪಾರ್ಟೆಂಟ್ ಇತ್ತು. ಓಕೆ, ಇನ್ನು ಇನ್ ಸರ್ವಿಸ್ದವ್ರು ನೋಡಿ, ಇನ್ ಸರ್ವಿಸ್ದವ್ರು ಏನು ಹೇಳಿದ್ದಾರೆ ಅಂದರೆ ಈಗಾಗಲೇ HSTR ಅಲ್ಲಿ ಇದ್ದವರು HSTR ಬರೆಯೋ ಹಾಗಿಲ್ಲ, ಬಟ್ PST ಮತ್ತು GPTದವರು HSTRಗೆ ಏನು ಮಾಡ್ಬೋದು, ಅಪ್ಲೈಗಳನ್ನು ಮಾಡ್ಬೋದು. ಓಕೆ, ಅದು ಒಂದು ನಿಯಮ ಇದೆ. ಆಮೇಲೆ ಎಕ್ಸಾಮ್ ಡೇಟ್ ನೋಡುವ. ಸೊ ಎಕ್ಸಾಮ್ ಡೇಟು ಕೂಡ ಕೊಟ್ಟಿದ್ದಾರೆ. 12:10 ಬೆಳಗ್ಗೆ 10ರಿಂದ 12 ಪೇಪರ್ 1 ಅದ, ಮಧ್ಯಾಹ್ನ 2:30ರಿಂದ 4:30 P ಟೀಚರ್ಗಿದೆ. ಸೆಕೆಂಡ್ ಡೇ 13:10 ಬೆಳಗ್ಗೆ 10ರಿಂದ 12 CBZ ಮತ್ತು ಆರ್ಟ್ಸ್ದವರಿಗೆ ಇದೆ. ಸೊ ಮಧ್ಯಾಹ್ನ ಲ್ಯಾಂಗ್ವೇಜ್ ಕನ್ನಡ ಮತ್ತು ಲ್ಯಾಂಗ್ವೇಜ್ ಇಂಗ್ಲೀಷ್ದವ್ರಿಗೆ ಪೇಪರ್ ಇದೆ. ಕೇವಲ 2 ದಿನದಲ್ಲಿ ನಿಮ್ಮ CET ಪರೀಕ್ಷೆ ಮುಗೀತು. ಇನ್ನು ನಿಮ್ಮದು ಮೆರಿಟು ಕೂಡ ಕೊಟ್ಟಿದ್ದಾರೆ ನೋಡಿ. ಪೇಪರ್ ಫಸ್ಟಿಗೆ ಇರ್ತಕ್ಕಂಥ ಮೆರಿಟ್ಗೆ ಇರ್ತಕ್ಕಂಥ 100 ಮಾರ್ಕ್ಸಲ್ಲಿ ಸಿಲೆಬಸ್ಸು, GK ಕರೆಂಟ್ ಅಫೇರ್ಸ್ 20, ಕನ್ನಡ 10, ಇಂಗ್ಲೀಷ್ 10, ಸೈಕಾಲಜಿ 15, ಮೆಂಟಲ್ ಎಬಿಲಿಟಿ 15, ಕಂಪ್ಯೂಟರ್ 15, ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ 15. ಆಮೇಲೆ ಕನ್ಸರ್ನ್ ಪೇಪರ್ ಏನಾಗಿರ್ತದಪ್ಪ ಅಂತಂದ್ರೆ 100 ಮಾರ್ಕ್ಸ್ ಆಗಿರ್ತದೆ. ಇಲ್ಲಿ ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ 5ನೇ ವೃತ್ತವನ್ನು ಪರಿಚಯ ಮಾಡಿದ್ದಾರೆ. ಓಕೆ, 5ನೇ ವೃತ್ತವನ್ನು ನಿಮ್ಗೆ ಏನು ಮಾಡ್ತಾರೆ ಅಂದರೆ ಲಾಸ್ಟ್ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷ ಕೊಡ್ತಾರೆ ಅಂತ ಹೇಳಿದ್ದಾರೆ. ನೀವು ಇನ್ ಕೇಸ್ 5ನೇ ವೃತ್ತವನ್ನು ತುಂಬದೇ ಇದ್ದರೆ 0.25 ಏನು ಮಾಡ್ತಾರೆ ಅಂತಂದರೆ ಮೈನಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಬಟ್ ಎಲ್ಲಿ ಕೂಡ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಏನೂ ಹೇಳಿಲ್ಲ. ಸೊ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆದು ಕೂಡ ಅವರು ಏನೂ ಇದನ್ನಿಲ್ಲ, ಜಸ್ಟ್ ಓನ್ಲಿ ಇದಕ್ಕೆ ಯಾವುದು ನೆಗೆಟಿವ್ ಮಾರ್ಕಿಂಗ್ ಇರಲಿಕ್ಕಿಲ್ಲ. ಇಲ್ಲ ಅಂತಂದರೆ ಇರದೇ ಇರೋದಿಲ್ಲ, ಅದ್ರ ಬಗ್ಗೆ ಡೋಂಟ್ ವರಿ. ಎಕ್ಸಾಮ್ ಆದ ನಂತರ ಕೀ ಆನ್ಸರನ್ನು ಬಿಡ್ತಾರೆ. ನೀವು ಚಾಲೆಂಜ್ ಮಾಡಲಿಕ್ಕೆ 7 ಡೇಸ್ ಟೈಮಿಂಗ್ ಕೊಡ್ತಾರೆ. ಪ್ರತಿ ಚಾಲೆಂಜ್ಗೆ 100 ರೂಪೀಸನ್ನು ನೀವೇನು ಮಾಡಬೇಕು, ಪೇ ಮಾಡಬೇಕು. ಆಮೇಲೆ ನಿಮ್ಮ ರಿಸಲ್ಟು ಮತ್ತು ಸೆಲೆಕ್ಷನ್ ಲಿಸ್ಟ್ ಬಗ್ಗೆ ಏನು ಮಾಡ್ತಾರೆ, ನ್ಯೂಸ್ ಪೇಪರಲ್ಲಿ ಮತ್ತು ವೆಬ್ಸೈಟಲ್ಲಿ ಏನು ಮಾಡ್ತಾರೆ, ಬಿಡ್ತಾರೆ. ಅದನ್ನು ಕೂಡ ನೀವೇನು ಮಾಡಬೇಕು, ನೋಡ್ತಾ ಇರಬೇಕು. ಫಸ್ಟ್ ಏನು ಮಾಡ್ತಾರೆ, 1:2 ವೆರಿಫಿಕೇಷನ್ ಲಿಸ್ಟ್ ಬಿಡ್ತಾರೆ. ಅದಾದಮೇಲೆ ತಾತ್ಕಾಲಿಕ ಆಯ್ಕೆ ಪಟ್ಟಿ, ಆಬ್ಜೆಕ್ಷನ್ಗಳನ್ನು ಕೇಳ್ತಾರೆ, ಮೂಲ ದಾಖಲೆಗಳ ಪರಿಶೀಲನೆ ಮಾಡ್ತಾರೆ. ಲಾಸ್ಟ್ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಓಕೆ, ಸೊ ಫೈನಲ್ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಸೆಲೆಕ್ಷನ್ ಆಗದೇ ಇದ್ದರೆ ಮತ್ತೆ ಏನು ಮಾಡ್ತಾರೆ, ಒಂದು ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ 6 ಮಂತ್ಸ್ ಒಳಗಡೆ. ಇಷ್ಟು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ನೂ ನಿಮ್ಗೆ ಏನಾದರೂ ಡೀಟೇಲ್ ಬೇಕಾಗಿತ್ತಂದರೆ ಡಿಪಾರ್ಟ್ಮೆಂಟ್ದು CSC ಅವರು ಏನು ಮಾಡಿದ್ದಾರೆ ಅಂದರೆ ಸಹಾಯವಾಣಿಗಳನ್ನು ಇಟ್ಟಿದ್ದಾರೆ. ಆ ಸಹಾಯವಾಣಿಗಳಿಗೆ ಫೋನ್ಗಳನ್ನು ಮಾಡಿ ನಿಮ್ಮ ಆಬ್ಜೆಕ್ಷನ್ಸ್ಗಳನ್ನು ಏನು ಮಾಡಬೇಕು, ಕೇಳ್ಬೋದು. ಇನ್ನು ತಪ್ಪು ಪ್ರಶ್ನೆಗಳಿಗೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪು ಪ್ರಶ್ನೆಗಳಿಗೆ ಗ್ರೇಸ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಅವ್ರು ಗ್ರೇಸ್ ಕೊಡೋದಿಲ್ಲ, ಬದಲಿಗೆ ಆ ಪ್ರಶ್ನೆಗಳನ್ನೇ ಡಿಲೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವುದಾದ್ರೂ ತಪ್ಪು ಅಂತ ಅನಿಸಿದರೆ, ಮುದ್ರಣ ದೋಷ, ಪ್ರಶ್ನೆ ಅಥವಾ ಆಯ್ಕೆಗಳಲ್ಲಿ ತಪ್ಪಾಗಿದ್ದರೆ ಅದಕ್ಕೆ ಅವ್ರು ಗ್ರೇಸ್ ಕೊಡೋದಿಲ್ಲ, ಅದನ್ನು ಡಿಲೀಟ್ ಮಾಡಿನೇ ಬೇರೆ ಉಳಿದ ಪ್ರಶ್ನೆಗಳಿಗೆ ಅಂಕಗಳನ್ನು ಕ್ಯಾಲ್ಕುಲೇಷನನ್ನು ಹಾಕ್ತಾರೆ. ಓಕೆ, ಇಷ್ಟು ಇದರಲ್ಲಿತ್ತು. ಇನ್ನು ನಿಮಗೆ ಕ್ಲೇಮ್ಗಳನ್ನು ಮಾಡಲಿಕ್ಕೂ ಕೂಡ ನಾನು ಕೊಟ್ಟಿದ್ದೀನಿ. ಸೊ ಯಾರೆಲ್ಲ ಇದ್ರ ಬಗ್ಗೆ ಇನ್ನೂ ನಿಮಗೆ ಡೌಟ್ ಅನಿಸಿದರೆ 2 ಲ್ಯಾಂಡ್ಲೈನ್ ನಂಬರ್ ಇದ್ದಾವೆ, 1 ಮೊಬೈಲ್ ನಂಬರ್ ಅದ. ಆಮೇಲೆ ನಿಮ್ಮ JD ಆಫೀಸಲ್ಲಿನೂ ಕೂಡ ಏನು ಮಾಡಿರ್ತಾರೆ ಅಂದರೆ ರಿಕ್ರೂಟ್ಮೆಂಟ್ ನೋಡಲ್ ಆಫೀಸರ್ ಇರ್ತಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಂದೇಹಗಳನ್ನು ಬಗೆಹರಿಸಿಕೊಳ್ಬೋದು ಅಂತ ಹೇಳ್ತಾ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ. ಸೊ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ಖಂಡಿತವಾಗಿ ನಾವು ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಕೊಡ್ತಾ ಹೋಗ್ತೀವಿ. ಗುಡ್ ಲಕ್.